ಜಿಲ್ಲೆಯಲ್ಲಿ ಹಲವು ಪ್ರವಾಸಿ ತಾಣಗಳಿವೆ. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ರು. ಆದರೆ ಇದೀಗ ಆ ಪ್ರವಾಸಿ ತಾಣಗಳೆಲ್ಲವೂ ಕೂಡ ಬಿಕೋ ಅಂತಿವೆ. ವಿಜಯಪುರ ಹಲವು ಐತಿಹಾಸಿಕ ಪ್ರವಾಸಿ ತಾಣಗಳನ್ನು ಹೊಂದಿರುವ ಜಿಲ್ಲೆ. ಬರಪೀಡಿತ ಜಿಲ್ಲೆ ಎಂದೇ ಪ್ರಖ್ಯಾತಿ ಪಡೆದಿರುವ ಈ ಜಿಲ್ಲೆ ಈ ಬಾರಿ ಭೀಕರ ಬರಕ್ಕೆ ತತ್ತರಿಸಿದೆ. ಪ್ರವಾಸೋದ್ಯಮದ ಮೇಲೂ ಬರದ ಎಫೆಕ್ಟ್ ತಟ್ಟಿದೆ. ವಿಜಯಪುರ ಜಿಲ್ಲೆಯಲ್ಲಿ ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ, ಮುಲ್ಕಾ ಮೈದಾನ್ ತೋಫ್, ಬಾರಾ ಕಮಾನ್, ಗಗನ್ ಮಹಲ್ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಿವೆ. ಆದರೆ ಆ ತಾಣಗಳು ಈಗ ಪ್ರವಾಸಿಗರಿಲ್ಲದೆ ಬಣಗುಟ್ಟುತ್ತಿದೆ. ರಣ ಬಿಸಿಲಿಗೆ ಹೆದರಿದ ಜನರು ಪ್ರವಾಸಿ ತಾಣಗಳಿಂದ ದೂರ ಉಳಿದು ಬಿಟ್ಟಿದ್ದಾರೆ. ಇನ್ನು ಸುಡು ಬಿಸಿಲಿನಲ್ಲೂ ಕೆಲವರು ಮಕ್ಕಳಿಗೆ ಗೋಲ್ ಗುಂಬಜ್ ತೋರಿಸಲು ಬರುತ್ತಿದ್ದಾರೆ. ಮಕ್ಕಳು ಮತ್ತು ಪಾಲಕರು ಬಿಸಿಲಿನ ಬೇಗೆಗೆ ಬೆಂದು ತಂಪು ಪಾನಿ, ಐಸ್ ಕ್ರೀಂ ಮೊರೆ ಹೋಗುತ್ತಿದ್ದಾರೆ. ಮಕ್ಕಳ ಖುಷಿಗಾಗಿ ಬಿಸಿಲಲ್ಲಿ ಬೇವಂತಾಗಿದೆ ಎನ್ನುತ್ತಾರೆ ಪ್ರವಾಸಿಗರು. ಬಿಸಿಲು ನಮ್ಮೂರ ಕಡೆಯಿಂದನೂ ಈ ಕಡೆ ಭಾಳ ಹೆಚ್ಚೈತ್ರಿ ಬಿಸಿಲು. ಏನು ಭಾಳ ಇದು ಚಲೋ ಅನ್ಸತ್ತೈತ್ರಿ. ಆದ್ರೂ ನಾವು ಟೂರಿಗೆ ಬಂದೇವ್ರಲ್ಲ ನೋಡಕ್ಕೆ ಚಲೋ ಅನ್ಸತ್ತೈತಿ. ಬೆಳಗಾವ್ ಸ್ವಲ್ಪ ಬಿಸಿಲು ಕಡಿಮೆ ಐತ್ರಿ, ಈ ಕಡೆ ಹೆಚ್ಚೈತ್ರಿ. ಪಾನಿ ಕಡೆನೂ ಬಿಸಿಲು ಕಮ್ಮಿ ಐತ್ರಿ. ಎಳ್ನೀರು ಕುಡ್ಸಾತೇವ್ರಿ ಅವ್ರಿಗೆ. ಎಳ್ನೀರು ಬಿಸಿಲ ನೀರು ಕುಡ್ಸ್ಕೊಂತ ಬಂದೇವ್ರಿ. ಪ್ರತಿನಿತ್ಯ 5-6 ಸಾವಿರ ಮಂದಿ ಪ್ರವಾಸಿಗರು ಗೋಲ್ ಗುಂಬಸ್ಗೆ ಬರುತ್ತಿದ್ರು. ಆದ್ರೀಗ ರಣ ಬಿಸಿಲಿನಿಂದ ಕೇವಲ 500 ಮಂದಿ ಮಾತ್ರ ಬರುತ್ತಿದ್ದಾರೆ. ಯಾವಾಗಲೂ ಜನರಿಂದಲೇ ತುಂಬಿ ತುಳುಕುತ್ತಿದ್ದ ಟಿಕೆಟ್ ಕೌಂಟರ್ಗಳು ಈಗ ಜನರಿಲ್ಲದೆ ಬಿಕೋ ಎನ್ನುತ್ತಿವೆ. ಇನ್ನು ಐತಿಹಾಸಿಕ ಗೋಲ್ ಗುಂಬಸ್ಗೆ ಬರುವ ಪ್ರವಾಸಿಗರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅದಕ್ಕೆ ಇಲ್ಲಿ ಗೋಲ್ ಗುಂಬಜಕ್ಕೆ ಇದು ಒಂದು ಪ್ರವಾಸಿ ಸ್ಥಾನ. ಕರ್ನಾಟಕದಲ್ಲೇ ಒಂದು ವಿಶೇಷ, ಒಂದು ದೇಶದಲ್ಲಿ ವಿದೇಶಿಗರು ಕೂಡ ಇಲ್ಲಿ ಬರ್ತಾಯಿದ್ರು. ಈಗ ವಿದೇಶಿಗರಲ್ಲ, ನಮ್ಮ ರಾಜ್ಯದವ್ರು ಕೂಡ ಇಲ್ಲಿ ಯಾರು ನೋಡೋಕೆ ಒಂದು ಬರ್ತಾಯಿಲ್ಲ. ಯಾಕಂದರೆ ಈ ಬಿಸಿಲಿನ ತಾಪಮಾನದಿಂದ ಪ್ರವಾಸಿಗರ ಸಂಖ್ಯೆ ಒಂದು ಇಳಿಮುಖ ಆಗಿದೆ, ಒಂದು ಕುಂಠಿತವಾಗಿದೆ. ಒಂದು ಪ್ರವಾಸಿಗರ ಬರ್ತಾ ಇರೋದು ಒಂದು ಕಮ್ಮಿ ಆಗ್ಯದ. ಆಮೇಲೆ ಇಲ್ಲಿ ನೀರಿನ ಅಭಾವ ಕೂಡ ಜಾಸ್ತಿ ಆಗ್ಯದ. ಜನರಿಗೆ ಕುಡ್ಲಿಕ್ಕೆ ನೀರಿನ ಒಂದು ಸಮಸ್ಯೆ ಆಗ್ಯದ. ಅದೇನೇ ಇರಲಿ, ಭಾಸ್ಕರ್ನ ಆರ್ಭಟದಿಂದ ವಿಜಯಪುರದ ಪ್ರವಾಸೋದ್ಯಮಕ್ಕೆ ಕರಿನೆರಳು ಆವರಿಸಿದೆ. ಕೆಂಪಾಗಿರುವ ಸೂರ್ಯ ಅದ್ಯಾವಾಗ ಕಡಿಮೆ ತಂಪಾಗ್ತಾನೋ ಅದು ನೋಡಬೇಕು. ವಿಡಿಯೋ ಜರ್ನಲಿಸ್ಟ್ ಸುನೀಲ್ ಜೊತೆ ಅರುಣ್ ಹೆಪ್ಪರ್ಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಲೋಕಸಭೆ ಚುನಾವಣೆ ಕಾವು ಜೋರಾಗಿದೆ. ಚುನಾವಣೆಯಲ್ಲಿನ ಅಕ್ರಮ ಹಣ ಮತ್ತು ವಸ್ತು ಸಾಗಾಟ ತಡೆಯುವುದಕ್ಕೆ ಚೆಕ್ ಪೋಸ್ಟ್ ಸಿಬ್ಬಂದಿಯೂ ಕೂಡ ಪರದಾಡ್ತಾ ಇದ್ದಾರೆ. ಈ ಮಧ್ಯೆ ತಮ್ಮ ಹುದ್ದೆಗೆ ಸಮಾನವಾದ ಸ್ಥಾನವನ್ನ ನೀಡಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಧಾರವಾಡದಲ್ಲಿ ಕೇಳಿ ಬರ್ತಾ ಇದೆ. ಈ ಕುರಿತ ಸ್ಟೋರಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಲೆಕ್ಷನ್ ಡ್ಯೂಟಿಗೆ ಕೃಷಿ ವಿವಿ ಸಿಬ್ಬಂದಿ ನೇಮಕ. ಚೆಕ್ ಪೋಸ್ಟ್ಗಳಲ್ಲಿ ಬೋಧಕೇತರರ ಕಾಯಕ. ಧಾರವಾಡ ಲೋಕಸಭಾ ವ್ಯಾಪ್ತಿಯಲ್ಲಿ ಒಟ್ಟು 8 ಕ್ಷೇತ್ರಗಳಿವೆ. ಇಲ್ಲಿ ಎಲ್ಲ ಪ್ರಕ್ರಿಯೆಗಳಿಗೆ ಬೇರೆ ಬೇರೆ ಇಲಾಖೆಗಳಿಂದ ನೌಕರರನ್ನ ನೇಮಿಸಲಾಗಿದೆ. ವಿವಿಧ ಇಲಾಖೆ ಹೊರತಾಗಿ ಕೃಷಿ ವಿವಿಯ ಬೋಧಕೇತರ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 24 ಚೆಕ್ ಪೋಸ್ಟ್ಗಳಿದ್ದು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ವಿವಿಯ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರಿಗೆ ಇದರ ಕೇಡರ್ಗೆ ಸಮಾನವಾದ ಸ್ಥಾನವನ್ನ ನೀಡಿಲ್ವಂತೆ. ಬೋಧನೆಗೆ ತೊಂದರೆಯಾಗುತ್ತೆ ಅನ್ನೋ ಕಾರಣಕ್ಕೆ ಕರ್ನಾಟಕ ವಿವಿ ಸಿಬ್ಬಂದಿಗೆ ಚುನಾವಣಾ ಕರ್ತವ್ಯದಿಂದ ವಿನಾಯಿತಿ ನೀಡಲಾಗಿದೆ. ಆದರೆ ಕೃಷಿ ವಿವಿ ಬೋಧಕ ಸಿಬ್ಬಂದಿಗೆ ಮಾತ್ರ ಈ ವಿನಾಯಿತಿ ಇಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಎಲ್ಲವನ್ನೂ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ನಿಯಮಬದ್ಧವಾಗಿಯೇ ಮಾಡಲಾಗಿದೆ. ಎಲ್ಲಿಯೂ ಕೂಡ ತಾರತಮ್ಯವಾಗಿಲ್ಲ. ನಮಗೆ ಚುನಾವಣೆ ನಡೆಸೋದಕ್ಕೆ ಒಟ್ಟು 8,500 ಸಿಬ್ಬಂದಿ ಬೇಕು. ಹೀಗಾಗಿ ಎಲ್ಲ ಕಡೆಯಿಂದಲೂ ಸಿಬ್ಬಂದಿ ಪಡೆದುಕೊಂಡು ನೇಮಕ ಮಾಡಿದ್ದೇವೆ ಅಂತ ಸ್ಪಷ್ಟನೆ ನೀಡುತ್ತಾರೆ. ಚುನಾವಣೆ ಆಯೋಗ ಕೆಲವೊಂದು ಇಲಾಖೆಗಳಿಗೆ ವಿನಾಯಿತಿಯನ್ನು ನೀಡಿದೆ. ಅಂತ ಇಲಾಖೆಗಳನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ತಗೊಂಡಿರೋದಿಲ್ಲ. ಚುನಾವಣೆ ಕೆಲಸಕ್ಕೆ ಅದನ್ನು ಬಿಟ್ಟು ಯಾರೆಲ್ಲ ಕೂಡ ತಗೊಳ್ಳಕ್ಕೆ ನಮಗೆ ಅವಕಾಶ ಇದೆ ಅದನ್ನು ನಾವು ತಗೊಂಡಿದ್ದೀವಿ. ಯಾಕಂದ್ರೆ ಸುಮಾರು 8,500 ಜನ ನಾವು ಈ ಒಂದು ಚುನಾವಣೆ ಕೆಲಸಕ್ಕೆ ನಮಗೆ ಅವಶ್ಯಕತೆ ಇರ್ತಾರೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅನ್ನು ಕೂಡ ನಾವು ಮೈಕ್ರೋ ಅಬ್ಸರ್ವರ್ಗಳಾಗಿ ನಾವು ತಗೊಳ್ತೀವಿ.
ಒಂದ್ ಕಡೆ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಎಷ್ಟೋ ಕಡೆ ಚೆಕ್ ಪೋಸ್ಟ್ಗಳಲ್ಲಿ ನೆರಳಿಲ್ಲ, ಫ್ಯಾನ್ ವ್ಯವಸ್ಥೆಯೇ ಇಲ್ಲ, ಶೌಚಾಲಯದ ವ್ಯವಸ್ಥೆಯಂತೂ ಕೇಳಲೇಬೇಡಿ. ಈ ಬಗ್ಗೆ ನಾವು ಗಮನಿಸಿದ್ದು, ಬಿಸಿಲಿನಿಂದ ರಕ್ಷಣೆ ಕೊಡಲು ಸೂಕ್ತ ಸೌಲಭ್ಯ